ನಮ್ಮ ತ್ರಿಮೂರ್ತಿ ಟಾಕೀಸ್ ಯಾಕೆ ಡೆಮೊಲಿಷ್ ಆಗ್ತೈತೆ ಅಂತ ಗೊತ್ತಾಗಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ. ಎಂದೂ ಮರೆಯಲಾಗದ ಥಿಯೇಟರ್ ಅನುಭವಗಳಲ್ಲಿ ತ್ರಿಮೂರ್ತಿ ಟಾಕೀಸ್ ಮೊದಲನೇ ಸ್ಥಾನ ಪಡೆಯುತ್ತೆ. ಯಾಕಪ್ಪ ಅಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಮೊದಲನೇ ಫಿಲಂ ನೋಡಿದ್ದೆ ಈ ಥಿಯೇಟರ್ ಅಲ್ಲಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಅವರ ಫಸ್ಟ್ ಮೂವಿ ನೆನಪಿದ್ದೇ ಇರುತ್ತೆ. ಆ ಮೂವಿ ಯಾವ್ದು, ಯಾವ ಥಿಯೇಟರ್ ನೋಡಿದ್ರಿ ಅದನ್ನ ಕಮೆಂಟ್ ಮಾಡ್ರಿ. ನಾವು ಥಿಯೇಟರ್ಗೆ ಬಂದು ಕುತ್ಕೊಂತೀವಿ, ಆ ಸ್ಕ್ರೀನ್ ಮೇಲೆ ಬರೋ ಫಿಲಂ ನೋಡ್ತಿರ್ತೀವಿ. ಅದ್ರ ಹಿಂದೆಗಡೆ ಯಾರು ಕೆಲಸ ಮಾಡ್ತಾವ್ರೆ, ಎಷ್ಟು ಹಾರ್ಡ್ ಎಫರ್ಟ್ ನಡೀತೈತೆ ಅದನ್ನ ಯಾರು ನೋಡಲ್ಲ. ಅದನ್ನ ಇವತ್ತು ನಾನ್ ತೋರ್ಸೋಣ ಅಂತಿದ್ದೀನಿ. ಇವ್ರು ಯಾರಪ್ಪ ಅಂದ್ರೆ ತ್ರಿಮೂರ್ತಿ ಟಾಕೀಸ್ನ ಮ್ಯಾನೇಜರು. ಅವರೇ ನನಗೆ ವಿಡಿಯೋ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಪ್ರೊಜೆಕ್ಟರ್ ರೂಮ್ಗೆ ಕರ್ಕೊಂಡು ಹೋಗಿ ನಮ್ಮನ್ನ ಪ್ರೊಜೆಕ್ಟರ್ ರೂಮ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸು. ಇಲ್ಲಿಂದಾನೇ ಫಿಲಂ ನೀವು ನೋಡಕ್ ಅದನ್ನ ವರ್ಕ್ ಮಾಡೋದೇ ಈ ಜಾಗದಲ್ಲಿ ಕುತ್ಕೊಂಡು. ಇಲ್ಲಿಂದಾನೇ ಫುಲ್ ಥಿಯೇಟರ್ಗೆ ಕರೆಂಟ್ ಸಪ್ಲೈ ಆಗೋದು, ಇಲ್ಲಿಂದಾನೇ ಫುಲ್ ಥಿಯೇಟರ್ಗೆ ಸೌಂಡ್ ಸಪ್ಲೈ ಆಗೋದು. ಥಿಯೇಟರ್ಗಳನ್ನೆಲ್ಲ ಮುಚ್ಚಾಕಕ್ಕೆ ನಾವೇ ಕಾರಣ ಒಂಥರ. ಯಾಕಪ್ಪ ಅಂದ್ರೆ ಈ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ನಮ್ಮ ಚಿಕ್ಕ ಫೋನಿನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು OTT ಆಪ್ಸ್ಗಳು, ಟೆಲಿಗ್ರಾಮ್ ಅಲ್ಲಿ ಸಿಗೋ ಪೈರಸಿಗಳು ಎಲ್ಲ ನೋಡೋದ್ರಿಂದ ಹೊಸ ಫಿಲಂಗಳಂತೂ ಎಷ್ಟು ಬರ್ತವೆ ಅಂದ್ರೆ ಎಲ್ಲೆಲ್ಲೋ ಅಷ್ಟು ಬರ್ತವೆ. ಥಿಯೇಟರ್ಗೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಅನ್ನಂಗ್ ಆಗ್ಬಿಟ್ಟೈತೆ. ಅದರಿಂದ ಥಿಯೇಟರ್ ಅವ್ರಿಗೆ ಫುಲ್ಲು ನಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಥಿಯೇಟರ್ ಹೋಗಿ ನೋಡಿ. ಸ್ಟಾಫ್ ಪೈರಸಿ ಎಲ್ಲಾದ್ರೂ ಫೋನಲ್ಲಿ ನೋಡೋದು ಬಿಡ್ರಿ, ದೊಡ್ಡ ಸ್ಕ್ರೀನ್ ಅಲ್ಲಿ ಹೋಗಿ ನೋಡ್ರಿ. ಸತತವಾಗಿ 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತೆ ನಮ್ಮ ಟಿಪ್ಟೋರ್ನಲ್ಲಿ ಈ ಥಿಯೇಟರ್.